ಮಡದಿ ಆಸೆಯನ್ನ ಈಡೇರಿಸುವುದಕ್ಕೆ ಇಲ್ಲೊಬ್ಬ ಪತಿರಾಯ ಜೈಲು ಪಾಲಾಗಿದ್ದಾನೆ. ಬ್ಯಾಂಕ್ ಎಟಿಎಂನಲ್ಲಿ ಹಣವನ್ನ ಎಗರಿಸಿದ್ದಾನೆ ಈ ಖತರ್ನಾಕ್ ಆರೋಪಿ. ಈಗ ಜೈಲು ಪಾಲಾಗಿದ್ದಾನೆ. ಬೆಳಗಾವಿ ನಗರದ ಆರೋಪಿ ಕೃಷ್ಣ ಸುರೇಶ್ ದೇಸಾಯಿಯನ್ನ ಪೊಲೀಸರು ಈಗ ಸೆರೆ ಹಿಡಿದಿದ್ದಾರೆ. 8 ಲಕ್ಷ ಹಣವನ್ನ ಕದ್ದು ಮಂಗಲಸೂತ್ರ ಚಿನ್ನದ ಸರವನ್ನ ತನ್ನ ಪತ್ನಿಗೆ ಕೊಡಿಸಿದ್ದ. ಎಟಿಎಂಗೆ ಹಣ ಹಾಕುವಂತ ಕೆಲಸವನ್ನ ಈ ಆರೋಪಿ ಕೃಷ್ಣ ಮಾಡ್ತಾ ಇದ್ದ. ತನ್ನ ಬಳಿಯೇ ಇರ್ತಾ ಇತ್ತು ಈ ಎಟಿಎಂನ ಕೀ. ಭರ್ಜರಿ ಕೈ ಚಳಕವನ್ನ ತೋರಿಸಿದ್ದಾನೆ. ಮೆಷಿನ್ ಓಪನ್ ಮಾಡಿ ಬಿಂದಾಸ್ ಆಗಿ ಕಳ್ಳತನ ಮಾಡ್ತಾ ಇದ್ದ. ಬೆಳಗ್ಗೆ ಹಣ ಹಾಕಿ ಸಂಜೆ ಒಬ್ಬನೇ ಬಂದು ಹಣವನ್ನ ಎಗರಿಸ್ತಾ ಇದ್ದ. ಸಿಸಿಟಿವಿ ದೃಶ್ಯ ಪರಿಶೀಲನೆ ನಡೆದಂತಹ ಸಂದರ್ಭದಲ್ಲಿ ಈ ಕಳ್ಳತನ ದೃಶ್ಯ ಬಯಲಾಗಿದೆ. ಈ ಬಗ್ಗೆ ಮಾರ್ಕೆಟ್ ಠಾಣೆಯಲ್ಲಿ ಕಂಪ್ಲೇಂಟ್ ಕೂಡ ದಾಖಲಾಗಿತ್ತು. ಆರೋಪಿ ಕೃಷ್ಣ ದೇಸಾಯಿ ತಲೆಮರೆಸಿಕೊಂಡಿದ್ದ. ಈಗ ಅರೆಸ್ಟ್ ಆಗಿದ್ದಾನೆ. ಒಂದು ಮಾಂಗಲ್ಯ ಸರ, ಚಿನ್ನದ ಸರ, 7 ಲಕ್ಷ ರೂಪಾಯಿ ನಗದನ್ನ ಈಗ ಜಪ್ತಿ ಮಾಡಿಕೊಂಡಿದ್ದಾರೆ ಪೊಲೀಸರು. ತನ್ನ ಮುದ್ದಿನ ಮಡದಿಗಾಗಿ ಅಡ್ಡದಾರಿ ಹಿಡಿದಿದ್ದಾನೆ ಗಂಡ. ಮಡದಿಗೆ ಒಂದಷ್ಟು ಚಿನ್ನಾಭರಣ ಕೊಡಿಸಬೇಕು, ದುಡ್ಡು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಎಟಿಎಂ ಇಂದಾನೇ ಹಣವನ್ನ ಎಗರಿಸಿ ತನ್ನ ಪತ್ನಿಗೆ ಚಿನ್ನವನ್ನ ಕೊಡಿಸ್ತಾ ಇದ್ದ. ಅಡ್ಡದಾರಿಯನ್ನ ಹಿಡಿದಿದ್ದ ಈ ಆರೋಪಿ ಕೃಷ್ಣ ಈಗ ಅಂಧರಾಗಿದ್ದಾನೆ. ಪೊಲೀಸರ ಅತಿಥಿಯಾಗಿದ್ದಾನೆ. ಯಾವ ರೀತಿ ಕಳ್ಳತನ ಮಾಡ್ತಾ ಇದ್ದ ಅನ್ನೋದನ್ನ ಈಗ ಗಮನಿಸ್ತಾ ಇದ್ದೀವಿ. ಸಿಸಿಟಿವಿ ವಿಜುವಲ್ಸ್, ಅದು ಸಿಸಿಟಿವಿ ಫುಟೇಜಸ್ ಅಲ್ಲಿ ಕ್ಲಿಯರ್ ಆಗಿ ರೆಕಾರ್ಡ್ ಆಗಿದೆ. ಈತ ಯಾವ ರೀತಿಯ ಕಳ್ಳತನವನ್ನ ಮಾಡ್ತಾ ಇದ್ದ. ಎಟಿಎಂಗೆ ಹಣ ಹಾಕುವಂತ ಕೆಲಸ ಇವಂದು. ತನ್ನ ಬಳಿ ಎಟಿಎಂನ ಕೀ ಇರ್ತಾ ಇತ್ತು. ಆ ನಿಟ್ಟಿನಲ್ಲಿ ಭರ್ಜರಿ ಕಳ್ಳತನ ಮಾಡಿದ್ದಾನೆ. ಹಾಕುವಂತ ಎಟಿಎಂಗೆ ದುಡ್ಡನ್ನ ತುಂಬಿಸುವಂತ ಕೆಲಸವನ್ನ ಮಾಡ್ತಾ ಇದ್ದ. ಮಷಿನ್ ಓಪನ್ ಮಾಡ್ತಾನೆ. ಓಪನ್ ಮಾಡಿದ ಬಳಿ ಬಿಂದಾಸ್ ಆಗಿ ಕಳ್ಳತನ ಮಾಡ್ತಾನೆ. ಅಲ್ಲಿ ಸಿಸಿಟಿವಿ ಇದೆ ಅಂತ ಗೊತ್ತಿದ್ರೂ ಕೂಡ ಕಳ್ಳತನ ಮಾಡಿದ್ದಾನೆ ಅಂತಂದ್ರೆ ಎಂಥ ಖತರ್ನಾಕ್ ಕಳ್ಳ ಅನ್ನುವಂಥ ಪ್ರಶ್ನೆ ಕೂಡ ಮೂಡುತ್ತೆ. ಈಗ ಅಂಧರಾಗಿದ್ದಾರೆ. 3ನೇ ತಾರೀಕು ನವೆಂಬರ್ ತಿಂಗಳಲ್ಲಿ ಮಾರ್ಕೆಟ್ ಪೊಲೀಸ್ ಸ್ಟೇಷನ್ದಲ್ಲಿ ಒಂದು ಕ್ರೈಮ್ ರಿಜಿಸ್ಟರ್ ಆಗಿದೆ. ಕ್ರೈಮ್ ನಂಬರ್ 164/1024 ಅಂಡರ್ ಸೆಕ್ಷನ್ 306 BNS ಪ್ರಕಾರ. ಇದರಲ್ಲಿ ಕಂಪ್ಲೇಂಟಿನ ಪ್ರಕಾರ ಒಂದು HDFC ATM ಇಂದ 8,65,000 ಕಳ್ತನ ಆಗಿದೆ. ಸೊ ಕೇಸ್ ರಿಜಿಸ್ಟ್ರೇಷನ್ ಮಾಡಿಕೊಂಡು ಇದೆಲ್ಲ CCTV ಫುಟೇಜ್ ಚೆಕ್ ಮಾಡಿ ನಮಗೆ ಗೊತ್ತಿದೆ. ಅದರಲ್ಲಿ ಆರೋಪಿಗಳು ಇಸ್ ದಿಯರ್ ವರ್ಕರ್ ಓನ್ಲಿ. ಸೊ ಅವ್ರ ಕೆಲಸ ಏನಿದೆ ಇದರಲ್ಲಿ ಆ್ಯಕ್ಚುಲಿ ಅವರು ಪ್ರತಿ ವಾರ ಅವರು ದುಡ್ಡು ಬ್ಯಾಂಕಿಂದ ತೊಗೊಂಡು ATMದಲ್ಲಿ ಅವರು ಜಮಾ ಮಾಡ್ತಾ ಇದ್ದಾರೆ. ಆ ದಿವಸ ಅವರು ದುಡ್ಡು ಜಮಾ ಮಾಡಿಕೊಂಡು ಮತ್ತೆ ವಾಪಸ್ ಬಂದಿದ್ದಾರೆ. ಯಾಕಂದರೆ ಅವ್ರ ಹತ್ರ ಎಲ್ಲ ಕೀ ಇದೆ. ಸೊ ಅವರು ಕೀ ಯೂಸ್ ಮಾಡಿ ಅವರು ದುಡ್ಡು ಓಪನ್ ಮಾಡಿದ್ದಾರೆ. ಸೊ ತನಿಖೆ ನಂತರ ನಾವು ಆರೋಪಿಗಳು ನಾವು ಅರೆಸ್ಟ್ ಮಾಡಿದ್ವಿ. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಪಾಟೀಲ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜುನಾಥ್ ಪಾಟೀಲ್, ಗಮನಿಸ್ತಾ ಇದ್ದೀವಿ ಯಾವ ರೀತಿಯಾಗಿ ಕಳ್ಳ ತನ್ನ ಪತ್ನಿಗಾಗಿ ಕಳ್ಳತನವನ್ನ ಮಾಡಿದ್ದಾನೆ ಅನ್ನುವಂಥದ್ದು. ಎಷ್ಟು ಅಮೌಂಟ್ ಕಳ್ಳತನ ಆಗಿದೆ, ಜೊತೆಗೆ ಯಾವಾಗ ತಿಳಿದು ಬಂದಿರೋದು, ಎಷ್ಟು ದಿನಗಳಿಂದ ಈ ರೀತಿಯಾಗಿ ಪ್ಲಾನ್ ಮಾಡ್ಕೊಂಡಿದ್ದ, ಏನೆಲ್ಲ ಡೀಟೇಲ್ಸ್ ಇದೆ ಇದಕ್ಕೆ ಸಂಬಂಧಪಟ್ಟಂತೆ? ಹೌದು ಅಶ್ವಿನಿ, ಬೆಳಗಾವಿಯ ಕೋರ್ಟ್ ಕಾಂಪೌಂಡ್ ನಲ್ಲಿರುವ HDFC ಬ್ಯಾಂಕ್ ನಿನಗೆ ಹಣ ವರ್ಗಾವಣೆ ಮಾಡ್ತಾ ಇದ್ದ. ಹಣವನ್ನ ತಂದು ಅವನೇ ಹಾಕ್ತಾ ಇದ್ದ. ಹಾಕಿದಂತ ಹಣವನ್ನ ತಾನೇ ಕೃಷ್ಣ ದೇಸಾಯಿ ಎಂಬ ಏನು 27 ವರ್ಷದ ಯುವಕ ತನ್ನ ಹೆಂಡತಿಯೇ ಅವನ ಆಸೆ ತೀರಿಸ್ಬೇಕಂತ ಹೇಳಿ ಅವಳ ಮಂಗಲ ಒಂದು ಬಂಗಾರದ ಮಂಗಲ ಸರವನ್ನ ಮಾಡಿಕೊಡ್ಬೇಕು ಅಂತ ಹೇಳಿ ಅವಳ ಬೇಡಿಕೆ ಇಟ್ಟಿರ್ತಾಳೆ. ಆ ಬೇಡಿಕೆಗೆ ಒಪ್ಪಿದಂತ ಕೃಷ್ಣ ದೇಸಾಯಿ ತಾನೇ ಕೆಲಸ ಮಾಡುವಂತ HDFC ಬ್ಯಾಂಕಿನ ATMಗೆ ಕಣ್ಣು ಹಾಕ್ತಾನೆ. ಅಲ್ಲಿರುವಂತ 8 ಲಕ್ಷ ರೂಪಾಯಿ ಹಣವನ್ನ ಎಗರಿಸಿಕೊಂಡು ಹೋಗ್ತಾನೆ. ಮೊದಲು ಅವನ ತನ್ನ ಪಡೆದಂತ ಕೀಯನ್ನ ತಂದು ಏನು ಬ್ಯಾಂಕಿನಿಂದ ಹಣವನ್ನ ತಂದು ATMಗೆ ಹಾಕ್ತಿರ್ತಾನೆ. ATMಗೆ ತಂದು ಆ ಹಣವನ್ನ ಹಾಕಿರ್ತಾನೆ. ಅದಾದ ಬಳಿಕ ವಾಪಸ್ ಸಂಜೆ ಬಂದು ತನ್ನ ಬಳಿ ಇದ್ದಂತ ಕೀಯನ್ನ ತೆಗೆದುಕೊಂಡು HDFC ಬ್ಯಾಂಕಿನ ಏನು ATM ಇರುತ್ತೆ ATM ಅನ್ನು ಓಪನ್ ಮಾಡಿ ಅದರಲ್ಲಿರುವಂತ 8 ಲಕ್ಷ ರೂಪಾಯಿ ಹಣವನ್ನ ತೆಗೆದುಕೊಂಡು ಹೋಗಿ ತನ್ನ ಹೆಂಡತಿಗೆ ಬಂಗಾರದ ಅಂಗಡಿಗೆ ಹೋಗಿ ಒಂದು ಮಂಗಲ್ಯದ ಸರವನ್ನು ಕೊಡಿಸ್ತಾನೆ. ಅದಾದ ನಂತರ ಉಳಿದಂತ 6 ಲಕ್ಷ ರೂಪಾಯಿ ತೆಗೆದುಕೊಂಡು ಬಾಂಬೆಗೆ ಹೋಗ್ತಾನೆ. ಇಬ್ರು ಗಂಡ ಹೆಂಡತಿ ಬಾಂಬೆಗೆ ಹೋಗ್ತಾರೆ. ಅದಾದ ನಂತರ ಪ್ರಕರಣ ದಾಖಲಿಸಿಕೊಂಡಂತ ಬೆಳಗಾವಿಯ ಮಾರ್ಕೆಟ್ ಪೊಲೀಸ್ ಠಾಣೆಯ ಪೊಲೀಸರು ಆ ಆರೋಪಿಗಳನ್ನ ಬಂಧಿಸುವ ನಿಟ್ಟಿನಲ್ಲಿ HDFC ಬ್ಯಾಂಕ್ ನಲ್ಲಿರುವಂತಹ ಅನೇಕ ಜನರನ್ನ ವಿಚಾರಣೆಗೊಳಪಡಿಸ್ತಾರೆ. ಅದಾದ ನಂತರ ಗೊತ್ತಾಗತ್ತೆ ಏನು ಹಣವನ್ನ ಒಂದು ATMಗೆ ಸಾಗಣೆ ಮಾಡ್ತಿರ್ತಾನೆ ಅವನೇ ಈ ಕೃತ್ಯವನ್ನು ಮಾಡಿದಂತ ಆ ಬೆಳಗಾವಿ ಪೊಲೀಸರಿಗೆ ಮಾರ್ಕೆಟ್ ಪೊಲೀಸರಿಗೆ ತಿಳಿಸಿದೆ. ಅದಾದ ನಂತರ ಕೃಷ್ಣ ದೇಸಾಯಿನ ಬಾಂಬೆಯಲ್ಲಿ ಬಂಧಿಸಿ ಈಗಾಗಲೇ ಅವನಲ್ಲಿರುವಂತಹ ಮಂಗಲಸರ ಮತ್ತು 6,70,000 ರೂಪಾಯಿ ಹಣವನ್ನ ವಶಪಡಿಸಿಕೊಂಡಿದ್ದಾರೆ. ಅಶ್ವಿನಿ. ಓಕೆ ಮಂಜುನಾಥ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.